ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎತ್ತಿನಹೊಳೆ ಯೋಜನೆಗೆ ಕೆಲವೇ ಕ್ಷಣಗಳಲ್ಲಿ ಚಾಲನೆ ನೀಡಲಿರುವ ಸಿಎಂ. ಬೆಂಗಳೂರು ಸೇರಿದಂತೆ ಎತ್ತಿನಹೊಳೆ ಭಾಗದ ಮತದಾರರೇ ಟಾರ್ಗೆಟ್. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ ಲಾಭ ಪಡೆಯುವ ಲೆಕ್ಕಾಚಾರ. ಎಚ್ಡಿಕೆ ಸೇರಿದಂತೆ ವ್ಯಂಗ್ಯವಾಡಿದ್ದ ನಾಯಕರಿಗೂ ಟಕ್ಕರ್ ಕೊಡೋ ಪ್ಲಾನ್. ಮುಡಾ ಅಕ್ರಮಕ್ಕೆ ಕೌಂಟರ್ ಕೊಡೋಕೆ ಸರ್ಕಾರದ ಹೊಸ ಪ್ರತ್ಯಾಸ್ತ್ರ. ಬಿಜೆಪಿ ಸರ್ಕಾರದಲ್ಲಿದ್ದ ಸಚಿವರನ್ನೆಲ್ಲ ಟಾರ್ಗೆಟ್ ಮಾಡೋ ಪ್ಲಾನ್. ಕೋವಿಡ್ ಸಂದರ್ಭದ ಹಗರಣದ ಮೂಲಕವೇ ತಿರುಗೇಟು ನೀಡೋಕೆ ತಂತ್ರ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ದೂರು. ಪ್ರಕರಣ ದಾಖಲಿಸದ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆ ದಾಖಲಿಸ್ತೀವಿ. ಜಾಲತಾಣದಲ್ಲಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎಚ್ಚರಿಕೆ. ಸಿಎಂ ಕುರ್ಚಿ ಚದುರಂಗದಾಟದಲ್ಲಿ ಸತೀಶ್ ಜಾರಕಿಹೊಳಿ ರಹಸ್ಯ ನಡೆ. ರಾಹುಲ್ ಗಾಂಧಿ ರಹಸ್ಯ ಭೇಟಿ ಬಳಿಕ ರಾಜ್ಯ ಮುಖಂಡರ ವಿಶ್ವಾಸಕ್ಕೆ ಯತ್ನ. ದೆಹಲಿ ಪ್ರವಾಸದ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ 2 ಗಂಟೆ ಕಾಲ ಚರ್ಚೆ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆಶಿಗೆ ಮತ್ತೆ ಶುರುವಾಗುತ್ತಾ ಸಂಕಟ. ಅರ್ಜಿ ವಜಾಗೊಳಿಸಿದ್ದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಶಾಸಕ ಯತ್ನಾಳ್ ಅರ್ಜಿ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಲಿರುವ ಸಿಬಿಐ. ಸ್ಯಾಂಡಲ್ವುಡ್ನಲ್ಲೂ ಸಮಿತಿ ರಚಿಸುವಂತೆ ಸಿಎಂಗೆ ಮನವಿ. ಆರ್ಥಿಕವಾಗಿ ಹಿಂದುಳಿದ ಯುವ ನಟಿಯರಾಗ್ತಿದ್ದಾರಾ ಟಾರ್ಗೆಟ್. ಹೇಳದೆ ಉಳಿದ ನಗ್ನ ಸತ್ಯಗಳನ್ನ ಬಯಲಿಗೆಳೆಯೋಕೆ ಕಲಾವಿದೆಯರ ಜೊತೆ ಮಹಿಳಾ ಆಯೋಗದ ಸಭೆ. ರೇಣುಕಾ ಸ್ವಾಮಿಯನ್ನ ಲಾಕ್ ಮಾಡೋಕೆ ಪವನ್ನಿಂದ ಚಾಟ್ ಸ್ಟ್ರಾಪ್. ಪವಿತ್ರ ರೀತಿಯಲ್ಲೇ ಮಾತನಾಡಿ ಆತನಿಂದಲೇ ಶಾಪ್ ಹಾಗೆ ಮನೆ ಲೊಕೇಶನ್ ಪಡೀತಾನೆ. ಬಳಿಕ ರಾಘು ಅನು ಜಗ್ನನ್ನ ಕಳಿಸಿ ಕಿಡ್ನಾಪ್ ಮಾಡಿಸಿದ್ದಾನೆ. ಎಲ್ಲವೂ ಚಾಟ್ನಲ್ಲಿ ಬಯಲು. ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದ್ದ ರೇಣುಕಾ ಸ್ವಾಮಿ ಜೂನ್ 5ರಂದು ಜಗಣಿಯ ಫಾರ್ಮಸಿ ಬಳಿ ಹೋಗಿದ್ದ ಆರೋಪಿಗಳು. ಮೊದಲಿಗೆ ರೇಣುಕಾ ಸ್ವಾಮಿ ನೀಡಿದ್ದ ಜಗಣಿಯ ಮಾಹಿತಿ ಸುಳ್ಳು ಅನ್ನೋದು ಪತ್ತೆ. ರೇಣುಕಾ ಸ್ವಾಮಿ ಮೇಲೆ ಅಕ್ಷರಶಃ ಮೆರೆದಿದ್ರು ಕ್ರೌರ್ಯ. ಆತ ಕಳಿಸಿದ್ದ ಒಂದೊಂದು ಅಶ್ಲೀಲ ಮೆಸೇಜ್ ಓದ್ತಾನೆ ಮನಸೋ ಇಚ್ಛೆ ಹಲ್ಲೆ. ದರ್ಶನ್ ಪವಿತ್ರ ಗೌಡ ಹಲ್ಲೆಯ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ಕೊಲೆ ಮಾಡಿದ ಬಳಿಕ ತಪ್ಪಿಸಿಕೊಳ್ಳೋಕೆ ಆಗಿತ್ತು ಪಕ್ಕಾ ಪ್ಲಾನ್. ದರ್ಶನ್ ಮನೆಯಲ್ಲಿ ಜೂನ್ 8ರಂದು ಸಂಜೆ 6:30ಕ್ಕೆ ಪ್ರದೋಷ್, ನಾಗರಾಜ್, ವಿನಯ್ ಮೀಟಿಂಗ್. ಶವ ಪೊಲೀಸರಿಗೆ ಸಿಕ್ಕರೆ ನಾವೆಲ್ಲ ಸೇಫ್ ಎಂದಿದ್ದ ಪ್ರದೋಷ್ ಮಾತು ಕೇಳಿ ಎಲ್ಲರೂ ಖುಷ್. ಕೊಲೆ ಬಳಿಕ ಮೈಸೂರಿನಲ್ಲಿ ದರ್ಶನ್ ಬಂಧಿಸಿದ್ದೇ ರೋಚಕ. ಬಂಧಿಸೋಕೆ ಹೋದಾಗ ಪೊಲೀಸರಿಗೆ ದಾರಿ ತಪ್ಪಿಸಿದ್ದ ಸಿಬ್ಬಂದಿ. ಅಭಿಮಾನಿಗಳು ಕೇಳ್ತಿರ್ತಾರೆ ಅಂತ ರೂಮ್ ನಂಬರ್ ಹೇಳದೆ ಸತಾಯಿಸಿದ್ದ ಹೋಟೆಲ್ ಸಿಬ್ಬಂದಿ. ರೇಣುಕಾ ಮೈ ಮೇಲಿನ ಚಿನ್ನಾಭರಣ ದರೋಡೆ. ಬೇರೆ ಯಾರಿಗೂ ತಿಳಿಯದಂತೆ ಒಡವೆ ವಾಚ್ ಕದ್ದಿದ್ದ ರಾಘವೇಂದ್ರ. ಕೊಲೆಯ ನಂತರ ಸರೆಂಡರ್ ಆಗೋಕೆ ತಯಾರಾಗಿದ್ದ. ಮೊದಲಿಗೆ ದರ್ಶನ್ ಹೆಸರು ಪೊಲೀಸರ ಮುಂದೆ ಹೇಳಿದ್ದೇ ಕೇಶವಮೂರ್ತಿ. ದರ್ಶನ್ ಬಟ್ಟೆ ಶೂಗಳ ಮೇಲೆ ಸಿಕ್ಕಿರುವ ರೇಣುಕಾ ಸ್ವಾಮಿ ರಕ್ತದ ಕಲೆ. ದರ್ಶನ್ಗೆ ಕಂಟಕವಾಗಲಿದೆ ಹಲವು ವಿಚಾರಗಳು. ಬಟ್ಟೆ ಖರೀದಿಯಿಂದ ಶವ ಬಿಸಾಕೋವರೆಗೂ ಸಿಸಿಟಿವಿ ಫುಟೇಜ್. ಆರೋಪಿಗಳ ಫೋಟೋಸ್, ಆಡಿಯೋ, ವಿಡಿಯೋ. 30 ಸ್ಯಾಂಪಲ್ಸ್ಗೆ ಸಂಬಂಧಪಟ್ಟ ಹಾಗೆ ಆಡಿಯೋ ವಿಡಿಯೋ ವರದಿ ನೀಡಿದ ತಜ್ಞರು. ಒಂದೊಂದು ವರದಿಯಲ್ಲೂ ಇದೆ ಪಿನ್ ಟು ಪಿನ್ ಡೀಟೇಲ್ಸ್. ಕೊಪ್ಪಳದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಗೃಹಲಕ್ಷ್ಮಿ ಹಣ ನೀಡಿದ ಮಹಿಳೆಯರು. ಬರೋಬ್ಬರಿ 60ಕ್ಕೂ ಹೆಚ್ಚು ಮಹಿಳೆಯರಿಂದ 2,000 ದೇಣಿಗೆ. ಕೊಕನೂರು ತಾಲೂಕಿನ ಹಿರೇಬಿಡನಾಳ ಗ್ರಾಮದ ಮಹಿಳೆಯರಿಂದ ಮಾದರಿ ಕಾರ್ಯ.
ಗಣೇಶ ಹಬ್ಬಕ್ಕೆ ತಯಾರಿ ನಡೆಸಿರುವ ಸಿಲಿಕಾನ್ ಸಿಟಿ ಜನ ಬೆಳಗ್ಗೆಯಿಂದಾನೇ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ. ಹಬ್ಬಕ್ಕೆ ದರ ಏರಿಕೆಯಾದರೂ ಸೆಲೆಬ್ರೇಷನ್ ಸಂಭ್ರಮದಲ್ಲಿ ಬೆಂಗಳೂರಿಗರು. ನಾಡಿನೆಲ್ಲೆಡೆ ಗೌರಿ ಗಣೇಶ ಚತುರ್ಥಿ ಹಬ್ಬದ ಸಡಗರ ಸಂಭ್ರಮ. ಮುಂಬೈನ ಜಿಎಸ್ಪಿ ಸೇವಾ ಮಂಡಲ್ ಗಣಪತಿಯ ಫಸ್ಟ್ ಲುಕ್ ರಿಲೀಸ್. ಲಾಲ್ಬಾಗ್ ಚಾ ರಾಜಾನ ಫೋಟೋ ಕೂಡ ಅನಾವರಣ. ಕೂದಲೆಳೆ ಅಂತರದಲ್ಲಿ ಆಂಧ್ರಪ್ರದೇಶ ಸಿಎಂ ನಾಯ್ಡು ಅಪಘಾತದಿಂದ ಪಾರು. ಹಳಿ ಕೆಳಗೆ ಜಲಾವೃತವಾದ ಹೊಳೆ ವೀಕ್ಷಣೆಗೆ ಹೋಗ್ತಾ ಇದ್ದಾಗ ವೇಗವಾಗಿ ಬಂದ ರೈಲು ಕೂಡಲೇ ಸಿಎಂ ಹಾಗೂ ಜೊತೆಗಿದ್ದ ಅಧಿಕಾರಿಗಳು ಹಿಂದೆ ಸರಿದಿದ್ರಿಂದ ಬಚಾವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.